ಯಮನ್ ದೇಶ ಹೇಳುತ್ತೆ ಈ ಯುದ್ಧದ ಸಂದರ್ಭದಲ್ಲಿ ಮುಸ್ಲಿಮರು ನಾವೆಲ್ಲರೂ ಕೂಡ ಒಂದಾಗಿರಬೇಕು. ಕಾರಣ ಇಸ್ರೇಲ್ ಅವತ್ತು ಗಾಜಾದ ಮೇಲೆ ಅಥವಾ ಪ್ಯಾಲೆಸ್ಟೈನರ ಮೇಲೆ ಏನು ದಾಳಿ ಮಾಡ್ತು ನೋಡಿ, ಇದನ್ನ ಯಾವುದೇ ಕಾರಣಕ್ಕೆ ನಾವು ಸಹಿಸಕ್ಕಾಗಲ್ಲ ಅಂತ ಯಮನ್ ದೇಶ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇಸ್ರಾನ್ ಪ್ರಧಾನಿ ಮಾತ್ರ ಇವೇನೇನು ಇತ್ತೀಚೆಗೆ ಊಹಾಪೋಹಗಳು ಹುಟ್ಕೊಂಡಿತ್ತಲ್ಲ, ಇಸ್ರೇಲ್ ಪ್ರಧಾನಿ ಸತ್ತೋಗಿದ್ದಾರೆ, ಅವರನ್ನ ಇರಾನ್ ಕೆಡವಿದೆ, ಅವ್ರು ಖಾಲಿ ವಿಡಿಯೋಗಳನ್ನು ಬಿಡ್ತಾ ಇರೋದು ಅಂತ ಹೇಳಿ, ಇದೆಲ್ಲದಕ್ಕೂ ಕೂಡ ಉತ್ತರ ಅನ್ನುವ ರೀತಿಯಲ್ಲಿ ಇಸ್ರಾಯೇಲ್ ಪ್ರಧಾನಿ ನೇತನ್ಯಾಹು ನೇರವಾಗಿ ಇವತ್ತು ಬೆಳಿಗ್ಗೆ ಅಂದರೆ 12 ಗಂಟೆ ಹಿಂದೆ ಮೇ ಬಿ ಭಾರತೀಯರಿಗೆ ನಿನ್ನೆಯ ರಾತ್ರಿಯ ಹೊತ್ತು ಮಧ್ಯರಾತ್ರಿ ಹೊತ್ತಿನಲ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿ ಯುದ್ಧದಲ್ಲಿ ನಾವು ಗೆಲ್ತಾ ಇದ್ದೀವಿ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುದ್ಧದಲ್ಲಿ ನಾವು ಗೆಲ್ತಾ ಇದ್ದೇವೆ, ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಹೀಗೆ ಮಾತಾಡಿರುವಂಥದ್ದು. ನಮ್ಮ ದಾಳಿಯಿಂದ ಈಗಾಗಲೇ ಇರಾನ್ ತೀವ್ರ ಹಾನಿಗೆ ಒಳಗಾಗಿದೆ, ನಾನು ಯುದ್ಧದಲ್ಲಿ ಮೃತಪಟ್ಟಿಲ್ಲ, ಅದಕ್ಕೆ ನೀವು ಎಲ್ಲ ಸಾಕ್ಷಿಯಾಗಿದ್ದೀರಿ. ಇಸ್ರೇಲ್ನ 20 ದಿನಗಳ ವೈಮಾನಿಕ ದಾಳಿಯಲ್ಲಿ ಇರಾನ್ಗೆ ಬಹಳಷ್ಟು ಹಾನಿಯಾಗಿದೆ. ಈಗ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ಅದರ ಹತ್ರ ಸಾಧ್ಯವೇ ಇಲ್ಲ, ಅದಕ್ಕೆ ಶಕ್ತವಾಗಿಲ್ಲ. ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ದಾಸ್ತಾನು ಭಾರಿ ಹಾನಿಯನ್ನ ಅನುಭವಿಸ್ತಾ ಇದೆ ಅಂತ ಹೇಳಿದ್ದಾರಂತೆ. ಶೀಘ್ರದಲ್ಲೇ ಇರಾನ್ ಸಂಪೂರ್ಣವಾಗಿ ನಾಶವಾಗಲಿದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು, ಯಾವ ಬೆಂಜಮಿನ್ ನೇತನ್ಯಾಹುವನ್ನು ನಾವು ಕೊಂದಿದ್ದೇವೆ ಅಂತ ಇರಾನ್ನ ಕೆಲವು ಸಂಘಟನೆಗಳು ಹೇಳ್ಕೊಳ್ತಾ ಇತ್ತು, ಯಾವ ಬೆಂಜಮಿನ್ ನೇತನ್ಯಾಹು ಅವರ ಕೆಲವು ವಿಡಿಯೋಗಳನ್ನ ಸುಳ್ಳು, ಅದು AI ನಿರ್ಮಿತ ವಿಡಿಯೋಗಳು ಅಂತ ಹೇಳ್ತಾ ಇತ್ತು, ಅದೇ ನೇತನ್ಯಾಹು ಇವತ್ತು ಪ್ರೆಸ್ ಮೀಟ್ ಅನ್ನು ಕರೆದು ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಅದು ಇವತ್ತು ನಿನ್ನೆ ಯುದ್ಧ ಅಲ್ಲ. ಯಾವತ್ತಿಗೆ ಇಸ್ರೇಲ್ ಅನ್ನುವಂಥ ದೇಶ ನಿರ್ಮಾಣ ಆಯಿತು ನೋಡಿ, ಬೇರೆ ಬೇರೆ ಚದುರಿ ಹೋಗಿದ್ದಂಥ ಒಂದಿಷ್ಟು ಜನರು, ಬಹುತೇಕ ಜನರು ಭಾರತದಲ್ಲಿದ್ದರು, ಒಂದಿಷ್ಟು ಜನ ಯುರೋಪಿಯನ್ ದೇಶಗಳಲ್ಲಿದ್ದರು, ಅಮೆರಿಕದಲ್ಲಿದ್ದರು, ಇವರೆಲ್ಲರೂ ಬಂದು ಇಸ್ರೇಲ್ ಅನ್ನು ಕಟ್ಟಿದ್ರಲ್ಲ ಸುಮಾರು ಒಂದು 58-60 ವರ್ಷದ ಕೆಳಗೆ, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ ಡೇಟ್. ಅವತ್ತಿನಿಂದಲೂ ಕೂಡ ಇರಾನ್ ಇಸ್ರೇಲ್ ಮೇಲೆ ಬಲ ಸಾಧಿಸೋಕೆ, ಇಸ್ರೇಲಿಗರನ್ನು ಮುಗಿಸೋದಕ್ಕೆ ಶತಾಯಗತಾಯ ಪ್ರಯತ್ನಗಳನ್ನು ಪಡ್ತಾನೆ ಇತ್ತು. ಇದರ ಪ್ರತಿಫಲವಾಗಿಯೇ ಹುಟ್ಟುಕೊಂಡ ಸಂಘಟನೆ ಯಾವುದು ಅಂತ ಕೇಳಿದರೆ ಹಮಾಸ್ ಅನ್ನುವಂಥ ಸಂಘಟನೆ, ಲೆಬನಾನ್ ಅನ್ನುವಂಥ ಸಂಘಟನೆಗಳು, ಲೆಬನಾನ್ ದೇಶ, ಇವೆಲ್ಲವೂ ಕೂಡ ನಿರಂತರವಾಗಿ ಇಸ್ರೇಲ್ ಮೇಲೆ ಯುದ್ಧದ ಕಾರ್ಮೋಡ ಯಾವತ್ತೂ ಕೂಡ ಮರೆಯಾಗದ ರೀತಿಯಲ್ಲಿ ನೋಡ್ಕೊಳ್ತಾ ಇತ್ತಲ್ಲ. ಇದೀಗ ಇಸ್ರೇಲ್ ಅದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಂಡಿದೆ, ಅದಕ್ಕೆ ಉತ್ತರವನ್ನು ಕೆಟ್ಟಿದೆ. ಇಸ್ರೇಲ್ನ ಬೆಂಜಮಿನ್ ನೇತನ್ಯಾಹು ಇತ್ತೀಚೆಗೆ ಕೆಲವೊಂದಿಷ್ಟು ರೂಮರ್ಗಳು ಹುಟ್ಕೊಳ್ತು. ಬೆಂಜಮಿನ್ ನೇತನ್ಯಾಹು ಅವರ ವಿಡಿಯೋಗಳೆಲ್ಲವೂ ಕೂಡ AI ಸೃಷ್ಟಿತ ವಿಡಿಯೋಗಳು, ಇರಾನ್ ಈಗಾಗಲೇ ಅವರನ್ನು ಹೊಡೆದುರುಳಿಸಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಅದೆಲ್ಲವೂ ಸುಳ್ಳು ಎಂಬಂತೆ ಬೆಂಜಮಿನ್ ನೇತನ್ಯಾಹು ನೇರವಾಗಿ ಇವತ್ತು ಪ್ರೆಸ್ ಮೀಟ್ಗೆ ಬಂದಿದ್ದಾರೆ. ಪ್ರೆಸ್ ಮೀಟಲ್ಲಿ ಸುದೀರ್ಘಾವಧಿಗಳ ಕಾಲ ಭಾಷಣವನ್ನು ಕೂಡ ಅವರು ಮಾಡಿದರು. ಅದರ ಜೊತೆಯಲ್ಲಿ ಅವರು ಹೇಳ್ತಾರೆ, ನಾವು ಇರಾನನ್ನು ಸಂಪೂರ್ಣವಾಗಿ ನಾಶಪಡಿಸೋದಕ್ಕೆ ನಮ್ಮ ಮನಸ್ಸಿಲ್ಲ, ಆದರೆ ಇರಾನ್ ದಾಳಿಯನ್ನು ನಿಲ್ಲಿಸದೇ ಇದ್ರೆ ಅದರ ಸಂಪೂರ್ಣ ನಾಶವನ್ನು ನಾವು ಮಾಡಬೇಕಾಗುತ್ತೆ. ಅದಲ್ಲದೆ ಅದರ ನ್ಯೂಕ್ಲಿಯರ್ ಪವರ್ ಏನಿದೆ ನೋಡಿ, ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಮೇಲೆ ಅದನ್ನು ಇನ್ನು ಮುಂದೆ ಅವರು ನ್ಯೂಕ್ಲಿಯರ್ ವೆಪನ್ನನ್ನು ಅಥವಾ ಯುರೇನಿಯಮನ್ನು ಎನ್ರಿಚ್ ಮಾಡೋದಕ್ಕೆ ಅವ್ರ ಹತ್ರ ಸಾಧ್ಯ ಇಲ್ಲ ಅಂತ ಇಸ್ರೇಲ್ ಹೇಳಿಕೆಯನ್ನು ಕೊಟ್ಟಿದೆ. ಬಹುಶಃ ಇಡೀ ಈ ಯುದ್ಧ ಏನಾಗ್ತಾ ಇದೆ ಇದಾಗೋದಕ್ಕೆ ಮುಖ್ಯ ಕಾರಣವೇ ಆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು. ಹಿಂದೊಮ್ಮೆ ಅಮೆರಿಕ ಮತ್ತು ಇರಾನ್ ಜಂಟಿ ಆಶ್ರಯದಲ್ಲಿ ಈ ನ್ಯೂಕ್ಲಿಯರ್ಗಳನ್ನು ಡೆವಲಪ್ ಮಾಡ್ತಾ ಇತ್ತು. ಇಟ್ಸ್ ಬಿಕಾಸ್ ಅಮೆರಿಕಕ್ಕೆ ಮಹತ್ತರವಾಗಿರುವಂತಹ ಕ್ರೂಡ್ ಆಯಿಲ್ಗಳು ಇರಾನ್ನಿಂದ ಹೋಗ್ತಾ ಇತ್ತು. ಇವರಿಬ್ಬರು ಇವತ್ತೇನು ಇರಾನ್ನಲ್ಲಿ ಏನೇನೆಲ್ಲ ನ್ಯೂಕ್ಲಿಯರ್ ಫ್ಯಾಕ್ಟ್ರಿಗಳಿವೆ ನೋಡಿ, ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿವೆ ನೋಡಿ, ಇದೆಲ್ಲದನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದು ಅಮೆರಿಕನೇ. ಸೊ ಅಮೆರಿಕಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ ಎಲ್ಲೆಲ್ಲಿ ನಾವು ಬಾಂಬ್ ಹಾಕಿದರೆ ಯಾವ ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಪೆಟ್ಟು ಬೀಳುತ್ತೆ ಅಂತ ಹೇಳಿ. ಆದರೆ ಒಂದು ಸತಿಯಲ್ಲಿ ಅಲ್ಲಿ ಕ್ರಾಂತಿ ಆಗುತ್ತೆ. ಸುಮಾರು 47 ವರ್ಷದ ಹಿಂದೆ ಅಲ್ಲಿದ್ದಂಥ ರಾಜ ಮನೆತನವನ್ನು ಕೆಳಗಿಳಿಸಿ ಇಸ್ಲಾಮಿಕ್ ರಾಷ್ಟ್ರ ನಿರ್ಮಾಣ ಅಲ್ಲಾಗುತ್ತೆ. ಖಮೇನಿ ಸರ್ಕಾರ ಅಲ್ಲಿ ಆಡಳಿತಕ್ಕೆ ಬರುತ್ತೆ. ಅಂದಿನಿಂದ ಇಂದಿನವರೆಗೂ ಕೂಡ ಖಮೇನಿಯ ಮುಸ್ಲಿಂನ ಶರಿಯತ್ತಲ್ಲಿ ಜಾರಿಯಾಗುತ್ತೆ. ಶರಿಯತ್ ಜಾರಿ ಆದಾಗಿನಿಂದಲೂ ಕೂಡ ಅಮೆರಿಕದ ವಿರುದ್ಧವಾಗಿ ಅವರು ಮುಗಿಬೀಳ್ತಾರೆ. ನಾವು ಇಸ್ರೇಲನ್ನು, ಈ ನ್ಯೂಕ್ಲಿಯರನ್ನು ಏನು ಅಮೆರಿಕವೇ ಸ್ಥಾಪನೆ ಮಾಡಿಕೊಟ್ಟಿತ್ತು ನೋಡಿ, ಅದನ್ನು ನಾವು ಡೆವಲಪ್ ಮಾಡಿ